ಹಾಸನ ಹೃದಯ ಭಾಗದಲ್ಲಿರುವಂಥ ವಿದ್ಯಾನಗರದಲ್ಲಿರುವಂಥದ್ದು ಖ್ಯಾತ ಚಲನಚಿತ್ರ ನಟ ಯಶ್ ಅವರ ತಾಯಿಗೆ ಸೇರಿದಂಥ ಮನೆ ಇದು. ಪುಷ್ಪ ಅವ್ರಿಗೆ ಸೇರಿದಂಥ ಮನೆ. ನೀವು ನೋಡ್ತಾ ಇರ್ಬೋದು, ಹಲವು ವರ್ಷಗಳಿಂದನೇ ಈ ಮನೆನ ಖರೀದಿ ಮಾಡಿದ್ರು. ಇತ್ತೀಚೆಗಷ್ಟೇ ಕಾಂಪೌಂಡ್ನ ವಿಸ್ತರಣೆ ಮಾಡಿದ್ರು ಅನ್ನೋ ಒಂದು ಆರೋಪಗಳು ಸಹ ಲಕ್ಷ್ಮಮ್ಮ, ಅಂದರೆ ಮೂಲ ಓನರ್ ಲಕ್ಷ್ಮಮ್ಮ ಮತ್ತೆ GPA ಹೋಲ್ಡರ್ ದೇವರಾಜ್ ಕೂಡ ಇಲ್ಲಿರೋಂಥದ್ದು. ಯಾವ ಕಾರಣಕ್ಕೋಸ್ಕರ ಕಾಂಪೌಂಡ್ನ ಡೆಮಾಲಿಷ್ ಮಾಡಿದ್ರು ಅಂತ ದೇವರಾಜ್ ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಮೂಲ ಮಾಲೀಕರು ಯಾರು ಈ ಜಾಗಕ್ಕೆ? ಮೂಲ ಮಾಲೀಕರು ಲಕ್ಷ್ಮಮ್ಮನವರು, ನಿವೃತ್ತ ಶಿಕ್ಷಕರವರು. ಮೈಸೂರಿನಲ್ಲಿ ಇದ್ದಾರೆ ಅವರು ವಾಸ. ಅವ್ರಿಗೆ ವಯಸ್ಸಾಗಿದೆ. ಅವರು ಟೀಚರು, ನಮ್ಮ ತಂದೆನೂ ಟೀಚರು, ಸಮಕಾಲನವರು. ಅದರಿಂದ ವಯಸ್ಸಾಗಿರೋದ್ರಿಂದ ಈ ಪ್ರಾಪರ್ಟಿಯನ್ನು ನೋಡ್ಕೊಳ್ಳಿಕ್ಕೋಸ್ಕರ 2020ರಲ್ಲಿ ನನಗೆ ಮೈಸೂರು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ GPA ಹೋಲ್ಡರ್ ಆಗಿ ಮಾಡಿದರು ಲಕ್ಷ್ಮಮ್ಮನವರು. ಅಂದಿನಿಂದ ಪ್ರಾಪರ್ಟಿ ನಾನು ನೋಡ್ಕೋತಾ ಇದ್ದೆ. ನೋಡ್ಕೋತಿದ್ದ ಸಂದರ್ಭದಲ್ಲಿ ಯಶು ಅವರ ಕುಟುಂಬದವರು ಇದಕ್ಕೆ ಕಾಂಪೌಂಡನ್ನು ಹಾಕ್ಲಿಕ್ಕೆ ಅಂತ ಶುರು ಮಾಡಿದಾಗ ನಾನು ಅವತ್ತೇ ಬಂದು ಇದನ್ನು ನಿಲ್ಸಕ್ಕೆ ಅಂತ ಬಂದೆ. ಅವ್ರ ಮನೆ ಎಷ್ಟು ಅಳತೆಯಲ್ಲಿ ಅವ್ರ ಮನೆ ಇದೆ? ಎಷ್ಟು ಜಾಗ ಒತ್ತುವರಿ ಮಾಡಿ? ಮನೆ ಅಳತೆ ನನಗೆ ಗೊತ್ತಿಲ್ಲ ಸರ್. ನಮ್ಮ ಜಾಗ ಇರ್ತಕ್ಕಂಥದ್ದು ಪೂರ್ವ ಪಶ್ಚಿಮ 100 ಅಡಿ, ಉತ್ತರ ದಕ್ಷಿಣ 55 ಅಡಿ ನಮ್ಮ ಜಾಗ ಇರ್ತಕ್ಕಂಥದ್ದು. ನಮ್ಮ ಜಾಗದಲ್ಲಿ ಮುಕ್ಕಾಲು ಭಾಗ ಇವರು ಅದನ್ನು ಅಕ್ವೈರ್ ಮಾಡಿದ್ದಾರೆ. ಉಳಿದಂಥ ಒಂದು 30% ಜಾಗನ ಒಬ್ಬ ಸರ್ಕಾರಿ ನೌಕರಾಗಿರ್ತಕ್ಕಂಥ ನಟರಾಜನ್ ಅವರು ಅಲ್ಲಿ ಸೊಡ್ಡು ಹಾಕೊಂಡಿದ್ದಾರೆ. ಈ ಸಂಬಂಧಪಟ್ಟಂತೆ ಜಾಗ ಒತ್ತುವರಿ ಮಾಡ್ಬೇಕಾ, ಕಾಂಪೌಂಡ್ ಹಾಕ್ಬೇಕಾ, ನೀವೇನೋ ವಿಷಯ ತಿಳಿಸಿದ್ರಾ? ಕಾಂಪೌಂಡ್ ಹಾಕ್ಬೇಕಾದ್ರೆ ಆಗಲೇ ಬಂದು ನಾನು ಅದನ್ನ ತಡೆದೆ. ಯಾತಕ್ಕೆ ಆಗ್ತಾ ಇದ್ದೀರಿ ನಮ್ಮ ಜಾಗದಲ್ಲಿ ಕಾಂಪೌಂಡ್ ಅಂತ ಕೇಳಿದಾಗ ಯಶು ಅವರ ತಂದೆ ಇದ್ರು, ಅವರಿದ್ರು. ಸರ್ ಯಾಕೆ ಆಗ್ತಾ ಇದ್ದೀರಿ ಅಂತ ಕೇಳಿದಾಗ ನಮ್ಮದು ಜಾಗ ಅಂದರು. ನಿಮ್ಮದು ಜಾಗ ಅಂತ ಏನು ದಾಖಲಾತಿ ಕೊಡಲಿ? ನಿಮ್ದೇನಿದೆ ಕೊಡಿ ಅಂತ. ನನ್ನ ಹತ್ರ ದಾಖಲೆ ಇದೆ, ನಿಮ್ದೇನಿದೆ ಅಂತ. ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದೆ. ಕೊಡೋಗಿ ಅಂತ ಅಂದರು. ನಾನು ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟರು ಏನೂ ಪ್ರಯೋಜನ ಆಗಲಿಲ್ಲ. ಆಮೇಲೆ ಆಗ ಪೊಲೀಸ್ನವ್ರು ಏನು ಮಾಡಿದ್ರು, ನೀವು ನ್ಯಾಯಾಲಯಕ್ಕೆ ಹೋಗಿ ಅಂತ ಅಂದರು. 2020ರಲ್ಲಿ ನಾನು ನ್ಯಾಯಾಲಯಕ್ಕೆ ಹೋದೆ. ಕಂಪ್ಲೇಂಟ್ ಯಾವಾಗ ಪ್ರಯೋಜನ ಆಗಲಿಲ್ಲ. ನ್ಯಾಯಾಲಯಕ್ಕೆ ಹೋದಾಗ ಅಲ್ಲಿಂದ ಇಲ್ಲಿವರೆಗೂ ಕೂಡ ನ್ಯಾಯಾಲಯದಲ್ಲಿ ಕೇಸ್ ಇತ್ತು. ನಮ್ಮ ಹಾಸನದಲ್ಲೇ ನಡೀತಾ ಇತ್ತು ಕೇಸು. ಸರ್ಕಾರದ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಏನೇನು ದಾಖಲಾತಿಗಳನ್ನ ಕೇಳಿದ್ರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸಿಕೊಟ್ಟು ಇವರು ನ್ಯಾಯಾಲಯಕ್ಕೂ ಹಾಜರಾತಿ ಆಗಲಿಲ್ಲ. ಇಬ್ಬರೂ ಬರಲಿಲ್ಲ, ನಟರಾಜ್ ಅವರು ಬರಲಿಲ್ಲ, ಈಶ್ವರ್ ತಾಯಿನೂ ಬರಲಿಲ್ಲ. ಬರ್ದೋದು ಆಮೇಲೆ ನಮ್ಮಂತೆ ನ್ಯಾಯಾಲಯದಲ್ಲಿ ತೀರ್ಮಾನ ಆಯಿತು. ಆಗಲೂ ನಾನು ಮೇಡಮ್ಗೆ ಕೇಳಿದೆ, ಮೇಡಮ್ ಯಾಕೆ ಮೇಡಮ್ ನನ್ನ ಜಾಗಕ್ಕೆ ನೀವು ಕಾಂಪೌಂಡ್ ಆಗ್ತಾಯಿದ್ದೀರಿ ನಮ್ಮಂಥವ್ರು ಬಡವ್ರ ಜಾಗಕ್ಕೆ ಅಂತ ಅಂದಾಗ ಆಗ ಅವರು, ಇಲ್ಲ ದೇವರಾಜ್ ನಿಮ್ಮದು ಅಂತ ನೀವು ಮಾಡ್ಕೊಬನ್ನಿ, ನಾನು ಕಾಂಪೌಂಡ್ ಹಾಕಿದ್ರು ಕೂಡ ನಿಮಗೆ ಬಿಟ್ಕೊಡ್ತೀನಿ ಅಂತ ಅಂದರು. ನನ್ನ ಜಾಗಕ್ಕೆ ನೀವು ಕಾಂಪೌಂಡ್ ಹಾಕಿ ನಂದು ಅಂತ ಆದಮೇಲೆ ಯಾಕೆ ಬಿಟ್ಕೊಡೋದು, ನೀವೇ ಕಳ್ಕೊಬೇಕು, ಪರವಾಗಿಲ್ಲ, ನಾನು ದುಡ್ಡೋದು ಚಿಂತೆ ಇಲ್ಲ ಅಂತ ಅಂದರು. ನ್ಯಾಯಾಲಯದಲ್ಲಿ ಯಾವಾಗ ತೀರ್ಮಾನ ಆಯಿತು, ತೀರ್ಮಾನ ಆದಮೇಲೆ ಆ ನೋಟಿಸನ್ನು ತಂದು ಈ ಕಾಂಪೌಂಡಿಗೆ, ಆ ಸಡ್ಡಿಗೆಲ್ಲ ನಾನು ಅಂಟಿಸ್ದಾಗ ಈ ಹಿಂದೆ ನ್ಯಾಯಾಲಯದ ನೋಟಿಸ್ ಅಂಟಿಸಿದ್ರೆ ಕಾಂಪೌಂಡ್ 2 ತಿಂಗಳು ಮೇಲಾಯಿತು, ಅಂಟಿಸಾಯಿತು. ಅಂಟಿಸಿದ್ರು ಕೂಡ ಇವರೇನು ಯಾವುದಕ್ಕೂ ಏನೋ ಇದು ಮಾಡಲಿಲ್ಲ. ಆಮೇಲೆ ಹೇಳಿದ್ರಲ್ಲ ಮೇಡಮ್ ನನಗೆ, ಕಾಂಪೌಂಡ್ ಹಾಕಿದ್ರು ಸುಮ್ಮನೆ ಕಾಂಪೌಂಡ್ ಹೊಡೆಯಾಕಬೇಕು, ಯಾಕೆ ಅಂತ ಅಂದರೆ ಅವ್ರ ಮಗ ಇಂಡಿಯಾದಲ್ಲಿ ಒಬ್ಬ ಖ್ಯಾತ ಚಲನಚಿತ್ರ ನಟರು, ಫ್ಯಾನ್ ಇಂಡಿಯಾದಲ್ಲಿ ಗುರುತಿಸ್ಕೊಂಡಿರೋಂಥವ್ರು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಮಾನವೀಯತೆಯ ದೃಷ್ಟಿಯಿಂದ ಅವ್ರಿಗೆ ಸಂಬಂಧಪಟ್ಟವ್ರ ಮುಖಾಂತರವಾಗಿ ಒಂದು ಮೀಟಿಂಗ್ ಕರೆದು ಮೇಡಮ್ ಅವ್ರ ಹತ್ರ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು, ಏನು ಇಲ್ಲೇ ಬಗೆಹರಿಸ್ಕೋಣ ಅಂತವ ಕೇಳಿದೆ. ಬರ್ತೀವಿ ಅಂತ ಅಂದ್ಬಿಟ್ಟು ವಿಚಾರ ಇತ್ತು, ಬರಲಿಲ್ಲ. 1 ಮೀಟಿಂಗ್ ಕ್ಯಾನ್ಸಲ್ ಆಯಿತು, 2 ಮೀಟಿಂಗ್ ಕ್ಯಾನ್ಸಲ್ ಆಯಿತು. ಆದ್ದರಿಂದ ಈ ಜಾಗವನ್ನು ಈಗ ಕೋರ್ಟ್ ಆದೇಶದ ಮೇರೆಗೆ ನಮ್ಮಂತೆ ನಾವು ಕ್ಲೀನ್ ಮಾಡಿಕೊಂಡು ಬೇಲಿ ಹಾಕತ್ತಾ ಇದ್ದೀವಿ. ನಿಮ್ಮ ಮೀಡಿಯಾದಿಂದ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮಂಥ ಬಡವರಿಗೆ, ದುರ್ಬಲರಿಗೆ ನಮಗೆ ಒಂದು ನ್ಯಾಯ ಒದಗಿಸ್ಕೊಟ್ಟು ನಮಗೆ ಎಲ್ಲ ರೀತಿಯನ್ನು ರಕ್ಷಣೆಯನ್ನು ಕೊಡಬೇಕು. ಇದು ಸರ್ಕಾರಕ್ಕೂ ನಾನು ಕೇಳ್ಕೊತೀನಿ, ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ಕೊತೀನಿ ಅಂತ ಹೇಳಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ದೇವರಾಜ್ ಅಂತ. ಇದಿಷ್ಟು GPA ಹೋಲ್ಡರ್ ದೇವರಾಜ್ ಅವರ ಮಾತು. ನಾನು 2 ತಿಂಗಳಿಂದ, ಅಂದರೆ ಹಲವು ವರ್ಷಗಳಿಂದ ಈ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾ ಇದ್ವಿ. ನಮಗೆ ಜಯ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಆದೇಶವನ್ನು ನಾನು 2 ತಿಂಗಳಿಂದ ಇದೇ ಗೋಡೆಗೆ ಕೂಡ ಅಂಟಿಸಿದ್ದೆ. ಆದರೆ ಮಾತುಕತೆಗೆ ಯಶ್ ಅವ್ರ ತಾಯಿ ಬಂದಿಲ್ಲ. ಈ ಕಾರಣಕ್ಕೋಸ್ಕರ ನಾನು JCB ಸಹಾಯದಿಂದ ನನ್ನ ಜಾಗವನ್ನು ನಾನು ತೆರವು ಮಾಡ್ಕೊಂಡಿದ್ದೀನಿ ಅಂತ ಕೂಡ GPA ಹೋಲ್ಡರ್ ಆದಂಥ ದೇವರಾಜ್ ಹೇಳ್ತಾ ಇರೋಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಾಸನ್.